ಮತ್ತೆ ಇವತ್ತಿನ ಕ್ಲಾಸ್ನಲ್ಲಿ ತಮಗೆಲ್ಲರೂ ಸ್ವಾಗತವನ್ನು ಹೇಳ್ತಾ ವಿಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಪ್ರತಿಯೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟು ಸೈನ್ಸ್ ಈ ಸಬ್ಜೆಕ್ಟು ಕಂಪಲ್ಸರಿ ಆಗಿರುತ್ತೆ. ಸೊ ಈ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ವಿಶ್ಲೇಷಣೆ ಸಹಿತವಾದಂಥ ವಿಡಿಯೋಸ್ಗಳನ್ನು ನಾವು ನಿಮಗೆ ಟೋಟಲಾಗಿ ಫ್ರೀ ಆಫ್ ಕಾಸ್ಟ್ನಲ್ಲಿ ಕೊಡ್ತಾ ಇದ್ದೀವಿ. ಸೊ ಕರ್ನಾಟಕದ ನಂಬರ್ 1 ಚಾನೆಲ್ ಅಂತ ಹೇಳಿದ್ರೂ ಅಡ್ಡಿ ಇಲ್ಲ. ಸೊ ತಮಗೇನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಕಾಮೆಂಟ್ ಹಾಕಿ. ಅದು ಬಿಟ್ಟರೆ ತಮಗೆ ವಿಶ್ಲೇಷಣೆ ಸಹಿತವಾದ ವಿಡಿಯೋಸ್ಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ತಾವು ನಮ್ಮ ಪ್ಲೇಲಿಸ್ಟ್ನಲ್ಲಿ ಹೋಗಿ ಅಲ್ಲಿ ನಮ್ಮ ವಿಡಿಯೋಸ್ಗಳನ್ನು ಚೆಕ್ ಮಾಡಬಹುದು. ಸೊ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ನಿಮಗೆ ಚಾಪ್ಟರ್ ನಂಬರ್ 10 ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ನಂಬರ್ 10 ಈ ಒಂದು ಚಾಪ್ಟರ್ ಮುಗಿತಾ ಬಂದಿದೆ. ಸೊ ಪಾರ್ಟ್ ಫಸ್ಟ್ ಒಂದು ಕಂಪ್ಲೀಟ್ ವಿಶ್ಲೇಷಣೆ ಸಹಿತವಾದ ಒಂದು ಕ್ಲಾಸ್ನ ನಾವು ನಿಮಗೆ ಕೊಟ್ಟಿದ್ದೀವಿ. ಸಿಕ್ಕಾಪಟ್ಟೆ ಜನ ಅದನ್ನು ವ್ಯೂಸ್ ಕೂಡ ಮಾಡಿದ್ದಾರೆ, ನೋಡಿದ್ದಾರೆ ಕೂಡ. ಸೊ ಯಾರಾದರೂ ಹೊಸಬರಿದ್ದರೆ ಮೊದಲು ವಿಡಿಯೋಸ್ಗಳನ್ನು ನೋಡಿ ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ವಿಡಿಯೋಸ್ಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ಚಾಪ್ಟರ್ ನಂಬರ್ 10 ಜೀವನ ಕ್ರಿಯೆಗಳು ಪಾರ್ಟ್ 2ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ತಡ ಮಾಡ್ದೇ ನಾವು ನಮ್ಮ ಪ್ರಶ್ನೆಗಳ ಕಡೆಗೆ ಹೋಗೋಣ. ಪ್ರತಿಯೊಂದು ಪ್ರಶ್ನೆ ನಮ್ಮ ಚಾನಲ್ನಲ್ಲಿ, ನಮ್ಮ ಕ್ಲಾಸ್ನಲ್ಲಿ ನಾವು ಪ್ರತಿಯೊಂದು ಯಾವುದೇ ಇರಲಿ ಪ್ರತಿಯೊಂದನ್ನು ವಿಶ್ಲೇಷಣೆ ಸಹಿತ ತಮಗೆ ನೀಡ್ತಾ ಇದ್ದೀವಿ. ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ಗಳಿಲ್ಲ. ಸೊ ತಮಗೇನಾದರೂ ಡೌಟ್ಸ್ಗಳಿದ್ರೆ ತಾವು ಚಾನೆಲ್ನ ಒಂದು ಪ್ಲೇಲಿಸ್ಟ್ಗೆ ಹೋಗಿ ಪ್ರತಿಯೊಂದು ವಿಡಿಯೋಸ್ನ ಚೆಕ್ ಮಾಡ್ಬೋದು. ಓಕೆ, ತಾವು ಆಮೇಲೆ ಚೆಕ್ ಮಾಡ್ಕೊಳ್ಳಿ. ನಾವು ನಮ್ಮ ಪ್ರಶ್ನೆಗಳ ಕಡೆ ಹೋಗೋಣ ಈಗ ತಡ ಮಾಡ್ದೇನೆ. ಸೊ ಪಾರ್ಟ್ 2ನಲ್ಲಿ ಇನ್ನೂ ಕೂಡ ಸಿಕ್ಕಾಪಟ್ಟಿದೆ ಚಾಪ್ಟರ್. ಇದು ಜೀವನ ಕ್ರಿಯೆ ಈಗ ಜಸ್ಟ್ ಪಾರ್ಟ್ 1 ಕಂಪ್ಲೀಟ್ ಆಗಿ ಇವತ್ತಿನ ಕ್ಲಾಸ್ನಲ್ಲಿ ಪಾರ್ಟ್ 2 ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಕೂಡ ನಾವು ಒಂದು 10 ಪ್ರಶ್ನೆಗಳನ್ನು ತೊಗೊಂಡಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನಿರೀಕ್ಷಿತ ಪ್ರಶ್ನೆಗಳಂತಲೇ ತಾವು ತಿಳ್ಕೊಳ್ಳಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಬರುತ್ತೆ ಅದನ್ನೇ ನಾವಿಲ್ಲಿ ತೊಗೊಂಡಿರೋದು. ಹೌದಾ, ಜೀವನ ಕ್ರಿಯೆ ಅಂದ ಕೂಡಲೇ ಒಂದೇ ಬರಲ್ಲ, ಇಡೀ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಾರ್ಟ್ಗಳ ಬಗ್ಗೆ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಹೀಗಾಗಿ ನಾವು ಒಂದೊಂದು ಆಗಿ ಅದರ ಮೇಲೆ ಕ್ವಶನ್ಗಳನ್ನು ತಗೊಳ್ತಾ ಇದ್ದೀವಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು. ಜೀರ್ಣಾಂಗ ವ್ಯೂಹ ಇರುತ್ತಲ್ವ ನಮ್ಮ ಬಾಡಿನಲ್ಲಿ. ಸೊ ಆ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಧಿಗಳು ಅಥವಾ ರೋಗಗಳು, ಕಾಯಿಲೆಗಳು ಅಥವಾ ಏನಾದರೂ ಬೇನೆಗಳಿರುತ್ತಲ್ವ, ಸೊ ಯಾವ ಒಂದು ಬೇನೆಯಲ್ಲಿ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ. ಹೌದಾ, ಸೊ ಆಪ್ಷನ್ಗಳನ್ನು ನೋಡಿ. ಜಾಂಡೀಸ್ ಅಂತ ಕೊಟ್ಟಿದ್ದಾರೆ. ಜಾಂಡೀಸ್ ಅಂದರೆ ಇನ್ನೊಂದು ವರ್ಡ್ ಏನಪ್ಪ ಅಂದರೆ ಇದಕ್ಕೆ ಹಳದಿ ಕಾಮಾಲೆ ಅಂತ ಹೇಳ್ತೀವಿ. ಸೆಕೆಂಡು ಅಜೀರ್ಣ, ಮೂರನೇದು ಮಲಬದ್ಧತೆ, ನೆಕ್ಸ್ಟು ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿ, ಜಾಂಡೀಸ್ ಇದೆ, ಹಳದಿ ಕಾಮಾಲೆ ಬರುತ್ತೆ, ಅಜೀರ್ಣ ಬರುತ್ತೆ, ಮಲಬದ್ಧತೆ ಬರುತ್ತೆ, ಮೇಲಿನ ಎಲ್ಲ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತಾನೆ ಹೇಳ್ತೀವಿ. ಯಾಕಂದರೆ ಜಾಂಡೀಸ್ ಅಥವಾ ಹಳದಿ ಕಾಮಾಲೆ ಅಂತ ಹೇಳ್ತೀವಿ. ಈಗ ಫಸ್ಟ್ ಇದೆಲ್ಲ ನೋಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಜೀರ್ಣಾಂಗ ವ್ಯೂಹ ಆಲ್ರೆಡಿ ನಿಮಗೆ ಹೇಳಿದ್ದೆ ನಾನು. ಜೀರ್ಣಾಂಗ ವ್ಯೂಹ ಅಥವಾ ಜೀರ್ಣಾಂಗ ವ್ಯವಸ್ಥೆ ಅಂದ್ರೆ ಏನು? ಬಾಯಿ ಇರುತ್ತೆ, ಗಂಟ್ಲಿರುತ್ತೆ, ಅನ್ನನಾಳಿರುತ್ತೆ, ಜಠರು, ಕರಳು, ಮಲಾಶಯ, ಗ್ರಂಥಿ ಇತ್ಯಾದಿಗಳಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಧಿಗಳು ಅಂದರೆ ಇವೆಲ್ಲ ಬರುತ್ತೆ. ಜಾಂಡೀಸ್ ಬರುತ್ತೆ, ಅಜೀರ್ಣ ಬರುತ್ತೆ, ಮಲಬದ್ಧತೆ ಬರುತ್ತೆ. ಜಾಂಡೀಸ್ ಅಥವಾ ಹಳದಿ ಕಾಮಾಲೆ ಅಂದ್ರೆ ಏನಾಗುತ್ತಾ ಇರುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಶ ಏನಾಗುತ್ತೆ, ಒಂದು ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹೌದಲ್ವಾ, ದೇಹದ ಅಂಗಾಂಶಗಳು ಏನಾಗುತ್ತೆ, ಅದರ ಒಂದು ಕಲರ್ ಯಾವ ಥರ ಆಗುತ್ತಪ್ಪ ಅಂದರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ದೇಹದ ಅಂಗಾಂಶದ ಬಣ್ಣ ಹಳದಿಗೆ ತಿರುಗುತ್ತೆ. ಹಳದಿ, ಯೆಲ್ಲೋ ಕಲರ್. ಹೌದಾ, ಹಳದಿಗೆ ತಿರುಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಸಿಂಪಲ್ ಆಗಿ ನಾವೇನಂತ ಕರಿತೀವಿ, ಜಾಂಡೀಸ್ ಅಥವಾ ಹಳದಿ ಕಾಮಾಲೆ ಅಂತ ಹೇಳ್ತೀವಿ. ಹೌದಾ, ಸೊ ಹೀಗಾಗಿ ಸೊ ಇದು ಕೂಡ ಒಂದು ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವ್ಯಾಧಿ ಅಂತಾನೆ ಹೇಳಬಹುದು. ಇನ್ನು ಅಜೀರ್ಣ ಅಂದ್ರೆ ಏನು? ಆಹಾರ ವಿಷದಿಂದ ಆಗಿರ್ಬೋದು ಅಥವಾ ಚಿಂತೆಯಿಂದ ಆಗಿರ್ಬೋದು ಅಥವಾ ಒಂದು ಮಸಾಲೆಯುಕ್ತ ಪದಾರ್ಥಗಳನ್ನ ನಾವು ತಿನ್ನೋದ್ರಿಂದ ಆಗಿರ್ಬೋದು. ಏನಾಗುತ್ತೆ, ನಾವು ತಿಂದಿರ್ತಕ್ಕಂಥ ಫುಡ್ಡು ಇದು ಡೈಜೆಷನೇ ಆಗಲ್ಲ, ಡೈಜೆಷನ್ ಆಗುತ್ತೆ. ಡೈಜೆಷನ್ ಅಂದ್ರೆ ಅಜೀರ್ಣ, ಅದು ಜೀರ್ಣ ಆಗೋದಿಲ್ಲ. ಸೊ ಅದಕ್ಕೆ ನಾವು ಇದು ಕೂಡ ಒಂದು ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯಾಧಿ ಅಂತಾನೆ ಹೇಳ್ತೀವಿ. ವಿಷಪೂರಿತ ಆಹಾರ ಆಗಿರ್ಬೋದು. ಹೌದಾ, ವಿಷಪೂರಿತ ಆಹಾರ ಆಗಿರ್ಬೋದು ಅಥವಾ
ಮಸಾಲೆಯುಕ್ತ ಆಹಾರ ಪದಾರ್ಥಗಳಾಗಿರ್ಬೋದು. ಹೌದಾ, ಜಾಸ್ತಿ ಹೋಟೆಲ್ನಲ್ಲಿ ಊಟ ಮಾಡೋರಿಗೆ ಈ ಒಂದು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಯಾವುದು? ಅಜೀರ್ಣ. ಮಸಾಲೆಯುಕ್ತ ಪದಾರ್ಥ ಪದಾರ್ಥ ಒಂದು ಸೇವನೆಯಿಂದ ಆಗಿರ್ಬೋದು, ಅಥವಾ ಇನ್ನಿತರ ಸಿಂಪಲ್ ಯಾಕಂದರೆ ಚಿಂತೆಯಿಂದ ಆಗಿರ್ಬೋದು. ಸೊ ಚಿಂತೆ ಯಾರು ಜಾಸ್ತಿ ಮಾಡ್ತೀರಾ, ಸೊ ಅವರಿಗೆ ಕೂಡ ತಿಂದಿರ್ತಕ್ಕಂಥ ಫುಡ್ಡು ಯಾವತ್ತೂ ವ್ಯವಸ್ಥಿತವಾಗಿ ಜೀರ್ಣ ಆಗಲ್ಲ ಸ್ನೇಹಿತರೆ. ಹೌದಾ? ಸೊ ಇದಿಷ್ಟು ಒಂದು ರೀಸನ್ ಯಾವುದಕ್ಕಪ್ಪ ಅಂದ್ರೆ ಇದು ಅಜೀರ್ಣಕ್ಕೆ ಒಂದು ರೀಸನ್ ಅಂತಾನೆ ಹೇಳ್ತೀವಿ. ಇನ್ನು ಮಲಬದ್ಧತೆ ಅಂದ್ರೇನು? ಒಂದು ನಾರು ಪದಾರ್ಥಗಳ ಕೊರತೆ. ನಾರು ಅಂದ್ರೇನು? ನಾರು ಅದಲ್ಲ, ಫೈಬರ್ಸ್ ಏನಿರುತ್ತಲ್ವಾ, ಫೈಬರ್ಸ್. ಸೊ ಫೈಬರ್ಸ್ ಕಂಟೆಂಟ್ಸ್ ಇರತಕ್ಕಂಥ ಆಹಾರಗಳನ್ನು ನಾವು ತಿನ್ನೋದೇ ಇಲ್ಲ ಜಾಸ್ತಿ. ಸೊ ಅಂತಹ ಪದಾರ್ಥಗಳ ಒಂದು ಕೊರತೆಯಿಂದ ಏನಾಗ್ತಾ ಇರುತ್ತೆ, ಈ ಮಲಬದ್ಧತೆ ಅಂತಕ್ಕಂಥ ಒಂದು ವ್ಯಾಧಿ ನಮ್ಮಲ್ಲಿ ಹುಟ್ಕೊಳ್ಳುತ್ತೆ. ಹೌದಾ? ಸೊ ಹೀಗಾಗಿ ನಾವು ಫೈಬರ್ಸ್ ಇರ್ತಕ್ಕಂಥ ಫುಡ್ ಪ್ರಾಡಕ್ಟ್ಗಳನ್ನು ಜಾಸ್ತಿ ತಿನ್ನಬೇಕು. ಫುಡ್ ಪ್ರಾಡಕ್ಟ್ ಅಂತ ಹೇಳಲ್ಲ, ಬಟ್ ಕಾಯಿಪಲ್ಯಗಳು ಅಥವಾ ನ್ಯಾಚುರಲ್ ಏನು ಸಿಗುತ್ತೆ ಅದನ್ನು ನಾವು ಜಾಸ್ತಿ ತಿನ್ನಬೇಕು. ಅದರಲ್ಲಿ ಕೂಡ ಫೈಬರ್ಸ್ ಜಾಸ್ತಿ ಇರಬೇಕು. ಸೊ ಅದನ್ನೇನಾದ್ರೂ ನಾವು ತಿಂದ್ಬಿಟ್ರೆ ಈ ಮಲಬದ್ಧತೆ ಅನ್ನೋದು ನಮಗೆ ಬರಲ್ಲ. ಸೊ ಅದಕ್ಕೆ ಹೇಳ್ತಾರೆ ನಾರು ಅಂದರೆ ಫೈಬರ್ಸ್ ಕೊರತೆಯಿಂದ ಬರೋದೇ ಈ ಒಂದು ಮಲಬದ್ಧತೆ ರೋಗ ಅಂತ ಹೇಳ್ತೀವಿ. ಸೊ ಹೀಗಾಗಿ ಜಾಂಡೀಸ್ ಬರುತ್ತೆ, ಅಜೀರ್ಣ ಬರುತ್ತೆ, ಮಲಬದ್ಧತೆ ಬರುತ್ತೆ. ಸೊ ಇವೆಲ್ಲ ಕೂಡ ಏನಂತ ಹೇಳ್ತೀವಿ ನಾವು, ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗಗಳು ಅಥವಾ ವ್ಯಾಧಿಗಳಂತಾನೆ ಹೇಳ್ತೀವಿ. ಕ್ವಶನ್ ಅರ್ಥ ಆಗಿದೆ ಎಲ್ಲರಿಗೂ? ಓಕೆ, ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ ಹೇಳುತ್ತೆ. ಸೆಕೆಂಡ್ ಕ್ವಶನ್, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುವ ನರವ್ಯೂಹದ ಘಟಕ. ಇಲ್ಲಿ ಇದು ನರವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನು. ಸೊ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುವ ನರವ್ಯೂಹದ ಘಟಕ ಯಾವುದು ಅಂತ ಕೇಳ್ತಾರೆ. ಆಯ್ಕೆ ನೋಡಿ, ಕಾರ್ಯನಿರ್ವಾಹಕಗಳು ಇದೆ, ಗ್ರಾಹಕಗಳು, ವಾಹಕಗಳು, ಯಾವುದು ಅಲ್ಲ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಕಾರ್ಯನಿರ್ವಾಹಕಗಳು ಅಂತ ಹೇಳ್ತೀವಿ. ಕಾರ್ಯನಿರ್ವಾಹಕಗಳು. ಯಾಕೆ? ಇದನ್ನೇ ನಾವು ಇಂಗ್ಲೀಷ್ನಲ್ಲಿ ಅಂತ ಕರಿತೀವಿ, ಇಫೆಕ್ಟರ್ಸ್ ಅಂತ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ಇಫೆಕ್ಟರ್ಸ್ ಅಂತ ಕರೀತಾರೆ. ಇದಕ್ಕೆ ಇಫೆಕ್ಟರ್ಸ್. ಏನು ಹೆಂಗಂದ್ರೆ ಇದು ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುವ ನರವ್ಯೂಹದ ಘಟಕ. ನೋಡಿ, ಏನಾದ್ರು ಒಂದು ಪ್ರಚೋದನೆ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ಒಂದು ಪ್ರತಿಕ್ರಿಯೆ ಯಾವ್ದು ನೀಡುತ್ತೆ, ಇದೇ ಕಾರ್ಯನಿರ್ವಾಹಕಗಳು. ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸ್ನಾಯು ಮತ್ತು ಗ್ರಂಥಿಗಳು ಇದಕ್ಕೆ ಜಾಸ್ತಿ ಕ್ರಿಯೆ ಮಾಡುತ್ತೆ. ಸ್ನಾಯು, ಹೌದಾ, ಸ್ನಾಯು ಮತ್ತು ಗ್ರಂಥಿಗಳು ಇದಕ್ಕೆ ಬೇಗನೆ ಒಂದು ಪ್ರತಿಕ್ರಿಯೆ ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರುತ್ತೆ. ಇನ್ನು ಗ್ರಾಹಕರು ಇಂಗ್ಲಿಷ್ ಏನಂತ ಕರಿತೀವಿ ನಾವು, ರಿಸೆಪ್ಟರ್ ಅಂತ ಕರಿತೀವಿ. ರಿಸೆಪ್ಟರ್ ಕೆಲಸ ಏನು? ಪ್ರಚೋದನೆಯನ್ನ ಗ್ರಹಿಸುವ ಒಂದು ಕೆಲಸ ಇವು ಮಾಡ್ತಾ ಇರ್ತವೆ. ಪ್ರಚೋದನೆಯನ್ನ ಗ್ರಹಿಸ್ತಕ್ಕಂಥ ಕೆಲಸ, ಗ್ರಹಿಸ್ತಕ್ಕಂಥ ಒಂದು ಕಾರ್ಯವನ್ನ ಗ್ರಹಿಸತಕ್ಕಂತಹ ಒಂದು ಕಾರ್ಯವನ್ನ ಅವು ಮಾಡ್ತಾ ಇರುತ್ತವೆ. ಯಾವುದು? ಗ್ರಾಹಕಗಳು ಅಥವಾ ರಿಸೆಪ್ಟರ್ ಅಂತ ಹೇಳ್ತೀವಿ. ಹೌದಾ? ಇನ್ನು ವಾಹಕಗಳು ಅಂದ್ರೆ ಏನು? ಇಂಗ್ಲಿಷ್ ಏನಂತ ಕರಿತೀವಿ ಇದಕ್ಕೆ? ಕಂಡಕ್ಟರ್. ಸೊ ಇದು ಕೆಮಿಸ್ಟ್ರಿನಲ್ಲಿ ಬರುತ್ತೆ, ಫಿಸಿಕ್ಸ್ನಲ್ಲಿ ಕೂಡ ಬರುತ್ತೆ. ಕಂಡಕ್ಟರ್ ಕೆಲಸ ಏನು ಮಾಡುತ್ತೆ? ಇಲೆಕ್ಟ್ರಾನ್ಗಳನ್ನ ಫ್ಲೋ ಮಾಡೋದು, ಕರೆಂಟ್ನ ಕ್ಯಾರೀಸ್ ಮಾಡೋದು. ಬಟ್ ಇಲ್ಲಿ ಏನು ಮಾಡುತ್ತೆ? ನಮ್ಮ ನರವ್ಯೂಹದಲ್ಲಿ ಏನು ಮಾಡ್ತಾ ಇರ್ತೇವೆ? ವಾಹಕಗಳು ಸಂದೇಶವನ್ನ ಸಾಗಾಣಿಕೆ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸಂದೇಶ ಸಾಗಾಣಿಕೆಯ ಕಾರ್ಯ. ಹೌದಾ? ಸಂದೇಶ ಸಾಗಾಣಿಕೆಯ ಕಾರ್ಯವನ್ನ ಇವು ಮಾಡ್ತಾ ಇರ್ತವೆ. ಯಾವ ಮಾಡ್ತಾ ಇರ್ತವೆ? ಕಂಡಕ್ಟರ್ಸ್ ಮಾಡ್ತಾ ಇರ್ತವೆ. ಹೌದಾ? ಬೆಸ್ಟ್ ಎಕ್ಸಾಂಪಲ್ ಯಾವ ಮಾಡ್ತಾ ಇರ್ತವೆ ಕೆಲಸ ಇದು? ಎಕ್ಸಾಂಪಲು ನರಕೋಶಗಳು. ಹೌದಾ? ನರಕೋಶಗಳ ಮುಖಾಂತರ ಏನಾಗ್ತಾ ಇರುತ್ತೆ? ನರಕೋಶಗಳ ಮುಖಾಂತರ ಏನಾಗ್ತಾ ಇರುತ್ತೆ? ಒಂದು ಸಂದೇಶದ ಸಾಗಾಣಿಕೆ ಇಡೀ ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ. ಹೌದಾ? ಕ್ವಶನ್ ಅರ್ಥ ಮತ್ತೆ ರಿಪೀಟ್ ಹೇಳ್ತೀನಿ ನೋಡಿ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುವ ನರವ್ಯೂಹದ ಘಟಕ ಯಾವುದಪ್ಪ ಅಂದ್ರೆ ಕಾರ್ಯನಿರ್ವಾಹಕ ಅಂತ ಹೇಳ್ತೀವಿ. ಕಾರ್ಯನಿರ್ವಾಹಕ ಅಂದ್ರೆ ಏನು? ಇಫೆಕ್ಟರ್ಸ್. ಹೌದಾ? ಅಂದ್ರೆ ಅವೇನ್ ಮಾಡುತ್ತೆ? ಪ್ರಚೋದನೆಗೆ ತಕ್ಕಂತ ಪ್ರತಿಕ್ರಿಯೆಯನ್ನ ಫಸ್ಟ್ ಮಾಡೋದೇ ಇದೆ. ಯಾವುದು? ಕಾರ್ಯನಿರ್ವಾಹಕ ಅಥವಾ ಇಫೆಕ್ಟ್ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಸ್ನಾಯು ಇರ್ಬೋದು ಅಥವಾ ಗ್ರಂಥಿಗಳಿರ್ಬೋದು. ಕ್ವಿಕ್ ವಿದಿನ್ ಮೈಕ್ರೋ ಸೆಕೆಂಡ್ ಅಲ್ಲಿ ಅವೇನ್ ಮಾಡ್ತಾ ಇರ್ತವೆ? ಒಂದು ಪ್ರತಿಕ್ರಿಯೆಯನ್ನ ನೀಡ್ತಾ ಇರ್ತವೆ. ಗ್ರಾಹಕರ ಕೆಲಸ ಏನು? ಪ್ರಚೋದನೆಯನ್ನ ಗ್ರಹಿಸ್ತಕ್ಕಂಥ ಕೆಲಸ ಮಾಡುತ್ತವೆ. ವಾಹಕಗಳ ಕೆಲಸ ಏನು?
ಸಂದೇಶವನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಹೌದಾ? ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡಿ, ಏನಾಗುತ್ತೆ ನಮಗೆ. ಥರ್ಡ್ ಕ್ವಶನ್ ನೋಡಿ, ಮೆದುಳಿನ ಚಟುವಟಿಕೆಗಳನ್ನು ತಿಳಿಯಲು ಬಳಸುವ ಸಾಧನ. ಈ ನಮ್ಮ ಮೈಂಡ್ ಇದೆ, ಮೆದುಳಿದೆ, ಆ ಮೆದುಳಿನ ಚಟುವಟಿಕೆಗಳನ್ನ ತಿಳಿಯೋಕೆ ನಮಗೆ ಬರುತ್ತೆ. ನಾವು ಯಾವ ರೀತಿ ನಮ್ಮ ಹರ್ಟ್ಸ್ ಅಂದರೆ ಹೃದಯದ ಒಂದು ಚಟುವಟಿಕೆ ತಿಳಿತೀವಿ, ಆಮೇಲೆ ಹೊಟ್ಟೆಲಿ ಆಗ್ತಕ್ಕಂಥ ಚಟುವಟಿಕೆಗಳನ್ನ ನಮ್ಗೆ ನೋಡಕ್ ಬರುತ್ತೆ. ಹೌದಾ? ನೋಡಕ್ ಬರುತ್ತೆ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಹೇಳಕ್ ಹಂಗೆ ಈ ಬಯಾಲಜಿ ಅಂದ್ಕೊಳ್ಳಿ ಎಲ್ಲ ಬರ್ತಾ ಇರುತ್ತೆ. ತಾವು ಸ್ವಲ್ಪ ಲಕ್ಷ ಇಟ್ಟು ಕೇಳಿದ್ರೆ ಎಲ್ಲ ತಮ್ಮ ಗಮನಕ್ಕೆ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ, ಮೆದುಳಿನ ಚಟುವಟಿಕೆಗಳನ್ನು ತಿಳಿಯಲು ಬಳಸುವ ಸಾಧನ. ಆಪ್ಷನ್ ನೋಡಿ, EEG ಇದೆ, ECG ಇದೆ, ಎಕ್ಸ್ರೇ ಇದೆ, ಯಾವುದು ಅಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಆಪ್ಷನ್ C, D ಅಂತೂ ಆಗಲ್ಲ. ಹೌದಾ? ತಮಗೆಲ್ಲ ಗೊತ್ತಿರೋ ಪ್ರಕಾರ ಎಕ್ಸ್ರೇ ಅಂತೂ ಆಗಲ್ಲ, ಆಮೇಲೆ ಯಾವುದಿಲ್ಲ ಅಂತ ಆಗಲ್ಲ. C ಮತ್ತು D ಅಂತೂ ಆಗಲ್ಲ. ಎಕ್ಸ್ರೇ ಎದಕ್ಕೆ ಯೂಸ್ ಮಾಡ್ತಾರೆ? ನಮ್ಗೆ ಏನಾದರೂ ಎಲುವು ಏನಾದರೂ ಕಟ್ ಆಗಿದ್ರೆ, ಬಿದ್ದಿದ್ರೆ, ಎಲುವು ಮುರಿದಿದ್ರೆ, ಅವಾಗ ಮುರಿದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕೆ ಏನು ಮಾಡ್ತೀವಿ? ಎಕ್ಸ್ರೇ ತೆಗಿತೀವಿ. ಆ ಎಕ್ಸ್ರೇನಲ್ಲಿ ನಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ ನಮ್ಮ ಎಲುವು ಏನಾದರೂ ಬಾಡಿನಲ್ಲಿ ಇರ್ತಕ್ಕಂಥ ಎಲುವು ಏನಾದರೂ ಮುರಿದಿದೆಯಾ, ಫ್ರ್ಯಾಕ್ಚರ್ ಆಗಿದೆಯಾ, ಅಥವಾ ಸೀಳಿದೆಯಾ ಏನಾದರೂ ಗೊತ್ತಾಗುತ್ತೆ ನಾವು ಎಕ್ಸ್ರೇ ತೆಗೆದಾಗ. ಸೊ ಆಪ್ಷನ್ C ಮತ್ತು D ಅಂತೂ ಆಗಲ್ಲ. ಇದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿ ಬಿಟ್ಬಿಡಿ. ಇನ್ನು ಉಳಿದಿರೋದು ಎರಡು, EEG ಮತ್ತು ECG. ECG ಅಂದರೆ ಇಲೆಕ್ಟ್ರೋಕಾರ್ಡಿಯೋಗ್ರಾಫಿ ಅಂತ ಹೇಳ್ತೀವಿ. ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು. ಇಲೆಕ್ಟ್ರೋಕಾರ್ಡಿಯೋಗ್ರಾಫಿ ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ, ಇದ್ರ ಬಗ್ಗೆನೂ ಕೂಡ ಆಲ್ರೆಡಿ ನಾನು ಹೇಳಿದ್ದೀನಿ. ಹೃದಯದ ಒಂದು ಚಟುವಟಿಕೆಯನ್ನ ತಿಳಿಯಲು ಬಳಸತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ECG ಒಂದು ಸಣ್ಣ ಮಷಿನ್ ಇರುತ್ತೆ, ಸಣ್ಣದು. ಆ ಮಷಿನ್ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ನಮ್ಮ ಹಾರ್ಟ್ ಮೇಲೆಲ್ಲ ಸಣ್ಣ ಸಣ್ಣ ವೈರ್ಗಳ ಒಂದು ಇದು ಇರುತ್ತೆ, ಅಲ್ಲಿ ಜಾಯಿಂಟ್ ಮಾಡ್ತಾರೆ. ಅಲ್ಲಿಂದ ಒಂದು ಮಷಿನ್ ಮುಖಾಂತರ ಒಂದು ಗ್ರಾಫ್ ಸಿಗುತ್ತೆ ನಮ್ಗೆ, ಅದಕ್ಕೆ ನಾವು ECG ಅಂತ ಹೇಳ್ತೀವಿ. ಅದ್ರ ಮುಖಾಂತರ ಡಾಕ್ಟರ್ಗೆ ಗೊತ್ತಾಗುತ್ತೆ. ಅವರು ECG ಕಲ್ತಿರ್ತಾರಲ್ವ, ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಹಾರ್ಟ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅದರ ಚಟುವಟಿಕೆ ಯಾವ ಥರ ಇದೆ, ಏನಾದ್ರು BP ಲೋ ಆಗ್ತಾ ಇದೆಯಾ, ಅಥವಾ BP ಏನಾದರೂ ಹಾಯ್ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವರು ನಿಮ್ಗೆ ಹೇಳ್ತಾರೆ, ನಿಮ್ಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಓಕೆ, ಅವ್ರು ಕೇಳ್ಕೊಳ್ಳಿ, ಅವ್ರು ಹೇಳ್ತಾರೆ ಡೀಟೇಲ್ಸ್ ಆಗಿ. ನಮಗಷ್ಟು ಡೀಟೇಲ್ ಗೊತ್ತಾಗಲ್ಲ, ಯಾಕಂದರೆ ECG ನಾವು ಕಲ್ತಿರಲ್ಲ, ಜಸ್ಟ್ ನಾವು ಹೇಳ್ಬೋದು ಏನಂತ, ಹೃದಯದ ಚಟುವಟಿಕೆಗಳನ್ನು ಒಂದು ತಿಳಿಯಲು ಬಳಸ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ECG ಅಂತ ಹೇಳ್ತೀವಿ. ಹೌದಾ? ಇಲ್ಲಿ EEG ಇದೆ. EEG ಅಂದರೆ ಮೆದುಳಿನ ಚಟುವಟಿಕೆಗಳನ್ನು ತಿಳಿಯುವ ಸಲುವಾಗಿ ಬಳಸುವ ಸಾಧನ ಯಾವುದಪ್ಪ ಅಂದರೆ EEG ಅಂತಾನೆ ಹೇಳ್ತೀವಿ. EEG ಅಂದರೆ ಇಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ ಹೇಳ್ತೀವಿ. ಎನ್ಸೆಫಲೋಗ್ರಾಮ್ ಅಂತ ಹೇಳ್ತೀವಿ. ಯಾವುದು? ಇಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂದರೆ ಇದನ್ನ ಒಂದು ಮೆದುಳಿನ ಚಟುವಟಿಕೆಗಳನ್ನ ತಿಳಿಯಲು ಒಂದು ಬಳಸ್ತಕ್ಕಂಥ ಸಾಧನ ಅಂತಾನೆ ಹೇಳ್ತೀವಿ. ಸೊ ಅರ್ಥ ಆಯ್ತಾ ಕ್ವಶನು? ಅರ್ಥ ಇಲ್ಲ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಮೆದುಳಿನ ಚಟುವಟಿಕೆಗಳನ್ನು ತಿಳಿಯಲು ಬಳಸುವ ಸಾಧನ ಯಾವುದು? EEG. ಹಾಗಾದರೆ ECG ಅದಕ್ಕೆ ಯೂಸ್ ಮಾಡ್ತಾರೆ, ಹೃದಯದ ಒಂದು ಚಟುವಟಿಕೆಗಳನ್ನ ತಿಳಿಯುವ ಸಲುವಾಗಿ ECG ಅನ್ನು ಯೂಸ್ ಮಾಡ್ತಾರೆ. ಎಕ್ಸ್ರೇ ಅದಕ್ಕೆ ಯೂಸ್ ಮಾಡ್ತಾರೆ, ಬೋನ್ ಏನಾದರೂ ಫ್ರ್ಯಾಕ್ಚರ್ ಆಗಿದೆಯಾ ಅಥವಾ ಇಲ್ಲವೋ ಅಂತ ತಿಳಿದುಕೊಳ್ಳೋದಕ್ಕೆ ಒಂದು ಎಕ್ಸ್ರೇಗಳನ್ನು ಯೂಸ್ ಮಾಡ್ತಾರೆ. ಅದು ಕೂಡ ಒಂದು ಮಷಿನೇ. ಹೌದಾ? ಆ ಮಷೀನಲ್ಲಿ ಎಕ್ಸ್ರೇ ಇರುತ್ತೆ, ಅದನ್ನ ಬಿಟ್ಟಾಗ ನಮ್ಮ ಬಾಡಿನಲ್ಲಿ ಏನಾದರೂ ಫ್ರ್ಯಾಕ್ಚರ್ ಇದ್ದರೆ ಅದರಲ್ಲಿ ಅದರ ಫೋಟೋ ಮೂಡುತ್ತೆ, ಅದರಿಂದ ನಮಗೆ ಗೊತ್ತಾಗುತ್ತೆ ಅಲ್ಲಿ ಏನಾದರೂ ನಮ್ಮ ಬಾಡಿನಲ್ಲಿ ಫ್ರ್ಯಾಕ್ಚರ್ ಆಗಿದೆಯಾ ಅಥವಾ ಇಲ್ಲವೋ ಅಂತ. ಓಕೆ, ಅರ್ಥ ಆಯ್ತಾ ಕ್ವಶನು? ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ತಮಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಹೌದಾ? ಮತ್ತು ತಮ್ಗೆ ಏನಾದರೂ ಈ ಒಂದು ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ಒಂದು ಹಾಗೆ ಲೈಕ್ ಕೊಟ್ಟು ಹೋಗಿ. ಆಮೇಲೆ ಹೊಸಬ್ರು ಯಾರಾದರೂ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನಾಲ್ಕನೇದು. ಓಕೆ, ನಾಲ್ಕನೇ ಕ್ವಶನು ಅಲ್ಝೈಮರ್ ಕಾಯಿಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಈ ಪ್ರಶ್ನೆ ಪದೇ ಪದೇ ಬರ್ತಾ ಇರುತ್ತೆ ಎಕ್ಸಾಮ್ನಲ್ಲಿ. ಸೊ ಅಲ್ಝೈಮರ್ ಕಾಯಿಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಕೆಲವೊಂದ್ಸಲಿ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೇ ಥರವನ್ನು ಕೇಳ್ತಾರೆ. ಇನ್ನು ಕೆಲವೊಂದ್ಸರಿ ಬೇರೆ ಬೇರೆ ಥರನಾಗಿ ಒಂದು ಕ್ವಶನ್ ಕೂಡ ಇದ್ರ ಮೇಲೆ ಬಂದಿದೆ. ಫಸ್ಟ್ ಇಲ್ಲಿ ಬಂದಿರೋ ಕ್ವಶನ್ ನೋಡಿ, ಏನು ಹೇಳುತ್ತೆ, ಅಲ್ಝೈಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತೆ? ಅಲ್ಝೈಮರ್ ಕೊರತೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಅಲ್ಝೈಮರ್ ಕಾಯಿಲೆ ಇದು ಒಂದು ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗ ಅಂತ ಹೇಳೋದು. ಅಥವಾ ಇದಕ್ಕೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ
ಅರುಮರುವಿನ ರೋಗ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಜಾಸ್ತಿ ನೆನಪೇ ಇಟ್ಕೊಳಕ್ಕಾಗಲ್ಲ. ನೆನಪಿರುತ್ತೆ ಒಂದು ಟೈಮ್, ನೆನಪಾಗುತ್ತೆ ಒಂದು ಟೈಮ್ನಲ್ಲಿ ನೆನಪು ಆಗಲ್ಲ. ಹೀಗಾಗಿ ಅದಕ್ಕೇನಂತ ಕರೀತಾರೆ, ಇನ್ನೊಂದು ವರ್ಡಪ್ಪ ಅಂದರೆ ಅರುಮರುವಿನ ರೋಗ ಅಂತ ಕರೀತಾರೆ. ಏನು? ಅರುಮರುವಿನ ರೋಗ ಅಂತ ಕೂಡ ಕರೀತಾರೆ. ಬಟ್ ಇಲ್ಲಿ ಪ್ರಶ್ನೆ ಬಂದಿರೋದು ಏನಪ್ಪ ಅಂದರೆ, ಅಲ್ಝೈಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಬಂದಿದೆ. ಆಯ್ಕೆ ನೋಡಿ ಏನಿದೆ ಅಲ್ಲಿ, ಆಯ್ಕೆ ನೋಡಿ. ಅಸಿಟೈಲ್ ಕೋಲಿನ್ ಇದೆ. ಅಂದರೆ ಯಾವುದರ ಕೊರತೆ ಅಂದರೆ ಕೆಮಿಕಲ್ ನೇಮ್ ಕೊಟ್ಟಿದ್ರು. ಏನಾದರೂ ಪ್ರಾಬ್ಲಮ್ ಆಗಿದ್ರೇ ಈ ಒಂದು ಅಲ್ಝೈಮರ್ ಕಾಯಿಲೆ ಹ್ಯೂಮನ್ ಬಾಡಿನಲ್ಲಿ ಆಗುತ್ತೆ. ಎಲ್ಲಿ ಅದು? ಮೆದುಳಿನಲ್ಲಿ. ಓಕೆ, ಫಸ್ಟ್ ಆಪ್ಷನು ಅಸಿಟೈಲ್ ಕೋಲಿನ್ ಇದೆ, ಸೆಕೆಂಡು ಡೋಪಾಮಿನ್, ಥರ್ಡು ಗಾಮಾ ಅಮೈನೋ ಬ್ಯೂಟ್ರಿಕ್ ಇದೆ, ನಾಲ್ಕನೇದು ಮಾರ್ಫಿನ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದ್ರದ್ದು ಅಸಿಟೈಲ್ ಕೋಲಿನ್ ಅಂತ ಹೇಳ್ತೀವಿ. ಅಸಿಟೈಲ್ ಕೋಲಿನು. ಇದ್ರ ಬಿಟ್ಟರೆ ಇನ್ನೊಂದು ಬರುತ್ತೆ, ಯಾವುದಪ್ಪ ಅಂದರೆ ಅದು ಅಮೈಲೋಯ್ಡ್ ಪ್ರೋಟೀನ್ ಅಂತಕ್ಕಂಥದ್ದು ಬರುತ್ತೆ. ಇನ್ನೊಂದು ಅಮೈಲೋಯ್ಡ್ ಪ್ರೋಟೀನ್ ಅಂತಕ್ಕಂಥ ಕೆಮಿಕಲ್ ಬರುತ್ತೆ. ಇವೆರಡರ ಒಂದು ಕೊರತೆಯಿಂದ ಅಸಿಟೈಲ್ ಕೋಲಿನು ಒಂದು ಕೊರತೆ ಇದ್ದರೂ ಕೂಡ ಈ ಅಲ್ಝೈಮರ್ ಆಗುತ್ತೆ. ಇಲ್ಲಾಂದರೆ ಅಮೈಲೋಯ್ಡ್ ಪ್ರೋಟೀನ್ ಬರುತ್ತಲ್ವಾ, ಸೊ ಇದರ ಒಂದು ಕೊರತೆ ಇದ್ದರೂ ಕೂಡ ಈ ಒಂದು ಡಿಸೀಸ್ ಬರುತ್ತೆ ಆ ಒಂದು ಮನುಷ್ಯನಲ್ಲಿ. ಹೌದಾ? ಅಂದರೆ ಏನಾಗ್ತಾ ಇರುತ್ತೆ ಇಲ್ಲಿ, ಅಸಿಟೈಲ್ ಕೋಲಿನ್ ಮತ್ತು ಅಮೈಲೋ ಪ್ರೋಟೀನ್. ಅಂದರೆ ಅಸಿಟೈಲ್ ಕೋಲಿನ್ ಇದು ಕೂಡ ಒಂದು ಕೊರತೆ ಅಂದರೆ ಏನಲ್ಲಿ ಕಮ್ಮಿ ಆಗ್ತಾ ಇರುತ್ತೆ. ಯಾವುದು? ಅಸಿಟೈಲ್ ಕೋಲಿನ್ ಮತ್ತು ಅಮೈಲೋಯ್ಡ್ ಪ್ರೋಟೀನ್. ಸೊ ಇವೆರಡರ ಕೊರತೆಯಿಂದ ಅಲ್ಲಿ ಉಂಟಾಗ್ತಾ ಇರುತ್ತೆ. ಇನ್ನು ಡೋಪಾಮಿನ್ ಅಂತ ಬರುತ್ತೆ ಸೆಕೆಂಡ್. ಡೋಪಾಮಿನ್ ಅಂದರೆ ಏನು? ಪ್ರಾಬ್ಲಮ್ ಏನಪ್ಪ ಅಂದರೆ ಹ್ಯೂಮನ್ ಬಾಡಿನಲ್ಲಿ ಕೈ ಮತ್ತು ಕಾಲು ಏನಾಗ್ತಪ್ಪ ಅಂದರೆ ಇಲ್ಲಿ ಕೈ ಮತ್ತು ಕಾಲುಗಳು ಒಂದು ನಡುಗ್ತಾ ಇರ್ತವೆ. ಕಂಟಿನ್ಯೂಸ್ ಆಗಿ ನಡುಗುವಿಕೆ ಆಗ್ತಾ ಇರ್ತದೆ. ಕಂಟಿನ್ಯೂಸ್ ಆಗಿಲ್ಲ, ಬಟ್ ಅವಾಗ ಒಂದು ನಡುಗುವಿಕೆಯಲ್ಲಿ ಆಗ್ತಾ ಇರುತ್ತೆ. ಇದನ್ನೇ ಇನ್ನೊಂದು ಏನಂತಾರೆ ಅಂದರೆ ಪಾರ್ಕಿನ್ಸನ್ ಕಾಯಿಲೆ ಅಂತ ಕೂಡ ಕರೀತಾರೆ. ಪಾರ್ಕಿನ್ಸನ್ ಕಾಯಿಲೆ ಅಂತ ಕೂಡ ಇದಕ್ಕೆ ಕರೀತಾರೆ. ಯಾವುದಕ್ಕೆ? ಡೋಪಾಮಿನ್ ಒಂದು ಕೊರತೆಯಿಂದ ಉಂಟಾಗುವ ಒಂದು ರೋಗ ಯಾವುದಪ್ಪ ಅಂದರೆ ಪಾರ್ಕಿನ್ಸನ್ ಕಾಯಿಲೆ ಅಂತ ಕೂಡ ಕರಿತೀವಿ. ಇನ್ನು ಇದೇ ಥರ ಗಾಮಾ ಅಮೈನೋ ಬ್ಯೂಟ್ರಿಕ್ ಅಂತ ಇದೆ. ಗಾಮಾ ಅಮೈನೋ ಬ್ಯೂಟ್ರಿಕ್ ಇದನ್ನು ಆನುವಂಶಿಕ ಕಾಯಿಲೆ ಅಂತ ಕೂಡ ಹೇಳ್ತೀವಿ. ಆನುವಂಶಿಕ ಕಾಯಿಲೆ ಅಂತ ಕೂಡ ಹೇಳ್ತೀವಿ. ಇನ್ನು ಕೆಲವೊಂದು ಟೈಮ್ನಲ್ಲಿ ಇದು ಕೋಮಾ ಸ್ಟೇಜ್ ಕೂಡ ಹೋಗುತ್ತೆ. ಹೌದಾ? ಕೋಮಾ ಸ್ಟೇಜ್ಗೆ ಹೋಗ್ತಕ್ಕಂಥ ಸಿಚುವೇಶನ್ ಕೂಡ ಬರುತ್ತೆ. ಇನ್ನು ಕೆಲವೊಂದು ಟೈಮ್ನಲ್ಲಿ ಕೋಮಾ ಸ್ಟೇಜ್ಗೆ ಹೋದಾಗ ಪೇಷಂಟ್ ಡೆತ್ ಆಗೋ ಸಂಭವ ಕೂಡ ಜಾಸ್ತಿ ಇರುತ್ತೆ. ಹೌದಾ? ಅಥವಾ ಗಾಮಾ ಅಮೈನೋ ಬ್ಯೂಟ್ರಿಕ್ ಇದಕ್ಕೆ ಇನ್ನೂ ಒಂದು ಹೆಸರಿದೆ, ಹಂಟಿಂಗ್ಟನ್ ಕೊರಿಯಾ ಕಾಯಿಲೆ ಅಂತ ಕೂಡ ಕರೀತಾರೆ. ಇದಕ್ಕೆ ಹಂಟಿಂಗ್ಟನ್ ಅಂದರೆ ಹಂಟಿಂಗ್ಟನ್ ಕೊರಿಯಾ ಅಂತಕ್ಕಂಥ ಒಂದು ಕಾಯಿಲೆ ಕೂಡ ಅಂತಾರೆ. ಯಾಕಂದರೆ ಇವೊಬ್ಬ ಸೈಂಟಿಸ್ಟನ್ನ ರಿಸರ್ಚ್ ಮಾಡೋದ್ರಿಂದ ಅವನ ಒಂದು ಹೆಸರನ್ನು ಅದಕ್ಕೆ ಕೊಟ್ಟಿದ್ದಾರೆ. ಹಂಟಿಂಗ್ಟನ್ ಕೊರಿಯಾ ಅಂತಕ್ಕಂಥ ಒಂದು ಕಾಯಿಲೆ ಇದರಿಂದ ಬರ್ತಪ್ಪ ಅಂದರೆ ಗಾಮಾ ಅಮೈನೋ ಬ್ಯೂಟ್ರಿಕ್ ಇದರ ಒಂದು ಕೊರತೆಯಿಂದ ಇದು ಕೂಡ ಆಗ್ತಾ ಇರುತ್ತೆ. ಇನ್ನು ಮಾರ್ಫಿನ್ ತಗೊಂಡ್ರೆ, ಮಾರ್ಫಿನ್ ಅಂದರೆ ಒಂದು ಮೆದುಳಿನ ಒಂದು ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡುವುದಾಗಿರ್ಬೋದು, ಅಥವಾ ಒಂದು ತೀವ್ರವಾದ ಒಂದು ನೋವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಗುಣಧರ್ಮ ಆಗಿರ್ಬೋದು. ಸೊ ಇವೆಲ್ಲ ಆಗೋದೇ ಈ ಒಂದು ನಮ್ಮ ಬಾಡಿನಲ್ಲಿ ಮಾರ್ಫಿನ್ ಇರುತ್ತೆ ಅಂತ. ಬಟ್ ಇದರ ಏನಾದರೂ ಕೊರತೆ ಉಂಟಾದರೆ ಇದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ತೀವ್ರವಾದಂಥ ನೋವನ್ನೋದು ಕಡಿಮೆ ಮಾಡಲ್ಲ. ಮೆದುಳಿನ ಕಾರ್ಯಕ್ಷಮತೆ ಅನ್ನೋದು ಏನು ಮಾಡುತ್ತೆ? ಕಡಿಮೆ ಮಾಡ್ತಾ ಹೋಗುತ್ತೆ. ಹೆಚ್ಚಿಗೆ ಅಂತೂ ಮಾಡೋದಿಲ್ಲ. ಯಾಕಂದರೆ ಅಲ್ಲಿ ಕೊರತೆ ಉಂಟಾದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಸಹಜ. ಹೌದಾ? ಸೊ ಹೀಗಾಗಿ ಕ್ವಶನ್ ಏನಪ್ಪ ಅಂದರೆ ಇಲ್ಲಿ ಅಲ್ಝೈಮರ್ ಕಾಯಿಲೆ ಯಾವುದರ ಒಂದು ಕೊರತೆಯಿಂದ ಉಂಟಾಗುತ್ತೆ ಅಂದರೆ ಅಸಿಟೈಲ್ ಕೋಲಿನ್ ಅಂತಕ್ಕಂಥ ಒಂದು ರಸಾಯನದ ಕೊರತೆಯಿಂದ ಉಂಟಾಗುತ್ತೆ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಯ್ತಾ? ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ದಯವಿಟ್ಟು ವಿಡಿಯೋಸ್ನ ನೋಡಿ ತಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತೀನಿ ನೋಡಿ ನಿಮಗೆ. ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ. ಜಸ್ಟ್ ಒಂದು ಮಗು ಜನಿಸಿದೆ, ಆ ಒಂದು ಮಗುವಿನ ಒಂದು ಮೆದುಳಿನ ತೂಕ ಎಷ್ಟಿರುತ್ತೆ ಸೊ ತಾವು ಸ್ಟಡಿ ಮಾಡಿರ್ತೀರ. ಹೌದಾ? ಸೊ ತಾವು ಇಲ್ಲೇ ಕೇಳಿರ್ತೀರ, ಅಥವಾ ಸ್ಟಡಿ ಮಾಡಿರ್ತೀರ, ಅಥವಾ ಸೈನ್ಸ್ ಬುಕ್ಕಲ್ಲಿ ಸಿಗುತ್ತಿರ್ತಾವೆಲ್ಲ ಸ್ಟಡಿ ಮಾಡಿರ್ತೀರ.
ಸೊ ಈ ಥರ ಕ್ವಶನ್ ಬರುತ್ತೆ, ಬರಲ್ಲ ಅಂತ ಇಲ್ಲ. ಯಾಕಂದ್ರೆ ಮೆದುಳಿಗೆ ಸಂಬಂಧಪಟ್ಟಂಗೆ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲಲ್ವಾ. ಸೊ ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನ ಅಷ್ಟು ನಾವು ಇಲ್ಲಿ ತೊಗೊಂಡಿದ್ದೀವಿ ನಿಮಗೆ, ಹೌದಾ. ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ ಎಷ್ಟಿರುತ್ತೆ? 350 ಗ್ರಾಮ್ ಅಂತ ಹೇಳ್ತೀವಿ. ಜಸ್ಟ್ ಜನಿಸಿರ್ತಕ್ಕಂಥ ಮಗು ಜಸ್ಟ್ 350 ಗ್ರಾಮ್ ಅಷ್ಟೇ ಇರುತ್ತೆ, ಹೌದಾ. ಇನ್ನು ಉಳಿದ ಈ 1000 ಗ್ರಾಮ್ ಆಗಿರ್ಬೋದು, 1260 ಗ್ರಾಮ್ ಆಗಿರ್ಬೋದು, 1400 ಗ್ರಾಮ್ ಆಗಿರ್ಬೋದು, ಇದು ಕೂಡ ಇರುತ್ತೆ. ಯಾರ್ದಿರುತ್ತೆ? ಫಸ್ಟ್ ನೋಡಿ, 1000 ಗ್ರಾಮ್ ಅಂದರೆ 1 kg ಯಾರ್ದಿರುತ್ತಪ್ಪ ಅಂದರೆ 1 ವರ್ಷದ ಮಗುವಿನ ಮೆದುಳಿನ ತೂಕ. 1 ವರ್ಷದ ಮಗು ಏನಾದರೂ ಇದ್ದರೆ ಆ ಒಂದು ಮಗುವಿನ ಮೆದುಳಿನ ತೂಕ ಎಷ್ಟಿರುತ್ತಪ್ಪ ಅಂದರೆ ಎಷ್ಟಿರುತ್ತೆ? ಎಷ್ಟು? 1000 ಗ್ರಾಮ್ ಅಂತ ಹೇಳ್ತೀವಿ. ಅದು ಯಾರ್ದು? 1 ವರ್ಷದ ಮಗುವಿನ ಮೆದುಳಿನ ತೂಕ ಅಷ್ಟಿರುತ್ತೆ. ಇನ್ನು 1260 ಯಾರ್ದಿರುತ್ತೆ? ಯಂಗ್ ಲೇಡಿ ಅಂದರೆ ವಯಸ್ಕ ಮಹಿಳೆ ಏನಾದರೂ ಇದ್ದರೆ, ವಯಸ್ಕ ಅಂದರೆ ಯಂಗ್ ಲೇಡಿ, ಆ ಯಂಗ್ ಲೇಡಿ ಇದ್ದರೆ ಅವರ ಒಂದು ಮೆದುಳಿನ ತೂಕ ಎಷ್ಟಿರುತ್ತಪ್ಪ ಅಂದರೆ 1260 ಗ್ರಾಮ್ ಇರುತ್ತೆ. ಇನ್ನು 1400 ಗ್ರಾಮ್ ಯಾರ್ದಿರುತ್ತಪ್ಪ ಅಂದರೆ ಯಂಗ್ ಜೆಂಟ್ಸ್ ಅಂದರೆ ವಯಸ್ಕ ಪುರುಷ ಏನಾದರೂ ಇದ್ದರೆ, ಹೌದಾ. ಪುರುಷ ಏನಾದರೂ ಇದ್ದರೆ ಆ ಪುರುಷರ ಒಂದು ಎಷ್ಟಿರುತ್ತೆ ಮೆದುಳಿನ ತೂಕ 1400 ಗ್ರಾಮ್ಗಳಷ್ಟು ಇರುತ್ತೆ. ಸೊ ಗಮನದಲ್ಲಿ ಬರ್ತಾ ಇದೆ ಪ್ರತಿಯೊಂದು ಕ್ವಶನ್ ತಮಗೆ. ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ 350 ಗ್ರಾಮು, 1 ವರ್ಷದ ಮಗುವಿನ ಮೆದುಳಿನ ತೂಕ 1000 ಗ್ರಾಮು, ಯಂಗ್ ಲೇಡಿ ಅಂದರೆ ವಯಸ್ಕ ಮಹಿಳೆ ಏನಾದರೂ ಇದ್ದರೆ 1260 ಗ್ರಾಮ್ ಇರುತ್ತೆ. ಆಮೇಲೆ ವಯಸ್ಕ ಪುರುಷ ಏನಾದರೂ ಇದ್ದರೆ ಅವರ ಒಂದು ಮೆದುಳಿನ ತೂಕ 1400 ಗ್ರಾಮ್ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಆರನೇ ಪ್ರಶ್ನೆ ಒಂದು ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ. ಪೆರಿಕಾರ್ಡಿಯಂ ಅಂದರೆ ಒಂದು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದೆ. ಯಾಕಂದರೆ ಆಪ್ಷನ್ಗಳು ನೋಡಿ ನಿಮ್ಗೆ ಕಾಣ್ತಾ ಇದೆ ಇಲ್ಲಿ ಸ್ಕ್ರೀನ್ ಮೇಲೆ. ಹೃದಯದ ಹೊರಪದರು, ಹೃದಯದ ಮಧ್ಯದ ಪದರು, ಹೃದಯದ ಒಳಪದರು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ 3 ಆಪ್ಷನ್ ಇದು ಅಂತ ಯಾವುದಲ್ಲ ಅಂತಿರೋದು ಆಗಲ್ಲ. ಉಳಿದಿರ್ತಕ್ಕಂಥ ಈ 3 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಹೃದಯದ ಹೊರಪದರು ಅಂತ ಹೇಳ್ತೀವಿ. ಪೆರಿಕಾರ್ಡಿಯಂ ಅಂದರೆ ಹೃದಯದ ಹೊರಪದರು. ಹಾಗಾದರೆ ಮಧ್ಯದ ಪದರಕ್ಕೆ ಕೂಡ ಒಂದು ಹೆಸರು ಬರುತ್ತೆ, ಅದನ್ನು ಹೇಳ್ತೀವಿ. ಆಮೇಲೆ ಹೃದಯದ ಒಳಪದರಿಗೂ ಕೂಡ ಒಂದು ಹೆಸರಲ್ಲಿ ಬರುತ್ತೆ. ಇನ್ನು ಹೃದಯದ ಒಂದು ಮಧ್ಯದ ಪದರ ನಾವು ಏನಂತೀವಲ್ಲ, ಇದಕ್ಕೆ ನಾವೇನಂತೀವಿ ಅಂದರೆ ಮಿಯಾಕಾರ್ಡಿಯಂ ಅಂತ ಹೇಳ್ತೀವಿ. ಮಿಯಾಕಾರ್ಡಿಯಂ ಅಂತ ಹೇಳ್ತೀವಿ. ಮಿಯಾಕಾರ್ಡಿಯಂ ಅಂದರೆ ಹೃದಯದ ಒಂದು ಮಧ್ಯದ ಪದರು. ಅದೇ ಥರ ಹೃದಯದ ಮಧ್ಯದ ಒಳಪದರಕ್ಕೆ ಏನಂತಾರೆ ಅಂದರೆ ಎಂಡೋಕಾರ್ಡಿಯಂ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಪೆರಿಕಾರ್ಡಿಯಂ ಅಂದ್ರೇನು? ಹೃದಯದ ಹೊರಪದರು. ಮಿಯಾಕಾರ್ಡಿಯಂ ಅಂದರೆ ಮಧ್ಯದ ಪದರು. ಎಂಡೋಕಾರ್ಡಿಯಂ ಅಂದ್ರೇನು? ಒಳಪದರು ಅಂತ ಹೇಳ್ತೀವಿ. ಇದಿಷ್ಟೇ ಸಿಂಪಲ್ ಆಗಿರುತ್ತೆ. ಜಸ್ಟ್ ಕ್ವಶನು ತಾವು ಈ ಪೆರಿಕಾರ್ಡಿಯಂ ಅಂದ್ರೇನು, ಮಿಯೋಕಾರ್ಡಿಯಂ ಅಂದ್ರೇನು, ಎಂಡೋಕಾರ್ಡಿಯಂ ಅಂದ್ರೇನು ಸ್ವಲ್ಪ ಡೀಟೇಲ್ಸ್ ಆಗಿ ತಾವು ಸ್ಟಡಿಯನ್ನು ಮಾಡಲೇಬೇಕು. ಮಾಡದಿದ್ದರೆ ನಿಮಗೆ ಕ್ವಶನ್ ಸಾಲ್ವ್ ಆಗಲ್ಲ ಸ್ನೇಹಿತರೆ, ಹೌದಲ್ವಾ. ಸೊ ಅದಕ್ಕೆ ನಾನು ಹೇಳೋದು, ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಪದೇ ವಿಡಿಯೋಸ್ಗಳನ್ನು ಮತ್ತೆ ರಿಪೀಟ್ ನೋಡೋಕ್ಕೂ ಏನೂ ಆಗಲ್ಲ. ಇದೇನು ಸಿಕ್ಕಾಬಡಿ ನೆಟ್ ಅಂದರು ಈಗ ಮಿನಿಮಮ್ ಏನಿಲ್ಲ ಅಂದರೂ ಪ್ರತಿಯೊಬ್ಬರಿಗೂ ಒಂದು 4 GB ವರೆಗೂ ಡೈಲಿ ಸಿಗ್ತಾ ಇದೆ ನೆಟ್ ಈಗ, ಹೌದಾ. ಸೊ ನಿಮ್ಮದೇನು ನೆಟ್ ಏನು ಜಾಸ್ತಿ ಏನು ವೇಸ್ಟ್ ಆಗಲ್ಲ, ನೋಡ್ತಾ ಇರಿ, ಏನಾಗಲ್ಲ. ಓಕೆ, ಕ್ವಶನ್ ಅರ್ಥ ಆಯ್ತಾ? ಇದು ಮಿಯೋಕಾರ್ಡಿಯಂ, ಪೆರಿಕಾರ್ಡಿಯಂ, ಎಂಡೋಕಾರ್ಡಿಯಂ, ಸಿಂಪಲ್ ಆಗಿದೆ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 7ನೇ ಕ್ವಶನು. ಸ್ಟೆಥೆಸ್ಕೋಪ್ ಕಂಡು ಹಿಡಿದ ವಿಜ್ಞಾನಿ. ಸ್ಟೆಥೆಸ್ಕೋಪ್ ಅಂದ್ರೆ ಏನು? ಹೃದಯದ ಬಡಿತವನ್ನು ಅಳೆಯುವ ಸಲುವಾಗಿ ನಾವೇನು ಡಾಕ್ಟರ್ ಏನು ಯೂಸ್ ಮಾಡ್ತಾರಲ್ಲ, ಕಿವಿಯಲ್ಲಿ ಹಾಕೋತಾರೆ, ಕೊಳ್ಳಲ್ಲಿ ಸಿಗಿಸ್ಕೋತಾರೆ, ನಮ್ಮ ಮೈ ಮೇಲೆ ಅಂದರೆ ನಮ್ಮ ಹಾರ್ಟ್ ಮೇಲೆ ಇಟ್ಟು ಚೆಕ್ ಮಾಡ್ತಾರೆ. ಅದಕ್ಕೆ ನಾವು ಸ್ಟೆಥೆಸ್ಕೋಪ್ ಅಂತ ಕರಿತೀವಿ. ಆ ಸ್ಟೆಥೆಸ್ಕೋಪ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಆಪ್ಷನ್ ನೋಡಿ: ರೆನ್ ಲೆನಾಕ್, ರಿವರಾಕ್ಸಿ, ವಿಲಿಯಂ ಇಂಥವೆನ್, ಹೈನ್ಸ್ ಬರ್ಗರ್. ಈ ಥರ ಒಂದು 4 ಆಪ್ಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 4ರ ಪೈಕಿ ವಿಜ್ಞಾನಿ ಹೆಸರು ಏನಪ್ಪ ಅಂದರೆ ರೆನ್ ಲೆನಾಕ್ ಅಂತಕ್ಕಂಥ ವಿಜ್ಞಾನಿ ಸ್ಟೆಥೆಸ್ಕೋಪ್ನ ಕಂಡು ಹಿಡಿದವರು. ಹೃದಯದ ಬಡಿತವನ್ನು ಅಳೆಯುವ ಸಾಧನ ಯಾವುದು? ಸ್ಟೆಥೆಸ್ಕೋಪ್. ಅದನ್ನು ಕಂಡು ಹಿಡಿದವರು ರೆನ್ ಲೆನಾಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ. ಹಾಗಾದರೆ ರಿವರಾಕ್ಸಿ ಕೂಡ ಇವರು ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು
ಮಷೀನ್ನ ಕಂಡು ಆ ಮಷಿನ್ ಹೆಸರು ಏನಪ್ಪ ಅಂದರೆ ಸ್ಪಿಗ್ಮೋಮ್ಯಾನೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಬ್ಲಡ್ ಪ್ರೆಷರ್ನ ಅಳೆಯೋದಕ್ಕೆ. ನಮ್ಮ ಹ್ಯೂಮನ್ ಬಾಡಿನ ಜಸ್ಟ್ ಬ್ಲಡ್ ಪ್ರೆಷರ್ ಎಷ್ಟಿದೆ, ನಮ್ಮ ಕೈಗೊಂದು ಮಷಿನ್ ಇರುತ್ತೆ, ಮಷಿನ್ ಹಾಕ್ತಾರೆ, ಪ್ರೆಷರ್ ಏರ್ ಹಾಕ್ತಾರೆ, ಅಲ್ಲಿ ಅವ್ರಿಗೆ ಅಂಕೆಗಳು ಕಾಣಿಸ್ತಾ ಇರುತ್ತೆ. ಅಥವಾ ಮರ್ಕ್ಯುರಿ ಏನಾದ್ರು ಇದ್ದರೆ ಉದ್ದೊಂದು ಟ್ಯೂಬ್ ಇರುತ್ತೆ, ಅದರಲ್ಲಿ ಮರ್ಕ್ಯುರಿ ಇರುತ್ತೆ, ಅದು ಮರ್ಕ್ಯುರಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ಸ್ವಲ್ಪ ಕಮ್ಮಿ ಆಗುತ್ತೆ. ಅದ್ರ ಮೇಲಿಂದ ಅವರು ಡಾಕ್ಟರ್ಗೆ ಗೊತ್ತಾಗುತ್ತೆ ತಮ್ಮ ಒಂದು BP ಎಷ್ಟಿರುತ್ತೆ, ಬ್ಲಡ್ ಪ್ರೆಷರ್ ಎಷ್ಟಿರುತ್ತೆ. ಹೌದಾ? ಸ್ಪಿಗ್ಮೋಮ್ಯಾನೋಮೀಟರ್ ಅಂದ್ರೇನು? BP ಮಷಿನ್ ಅಂತ ಹೇಳ್ತೀವಿ. ಸೊ ಅದನ್ನು ಕಂಡುಹಿಡಿದ್ರು ಯಾರು? ರಿವರ್ ಆಕ್ಸಿ ಅಂತಕ್ಕಂಥ ವಿಜ್ಞಾನಿ. ಇನ್ನು ವಿಲಿಯಂ ಎಂಥವನ್ ಇವ್ರು ಏನು ಕಂಡುಹಿಡಿದ್ರಪ್ಪ ಅಂದರೆ ECGಯನ್ನು ಕಂಡುಹಿಡಿದವ್ರೆ ಇವರೇ. ಇನ್ನು ಜಸ್ಟ್ ನಿಮ್ಗೆ ಹೇಳಿದ್ದೆ ECG ಅಂದ್ರೆ ಏನು? ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ, ಹೃದಯದ ಒಂದು ಚಟುವಟಿಕೆಯನ್ನು ತಿಳಿಯೋ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಮಷೀನ್. ಹೌದಾ? ಸೊ ಈ ECGಯನ್ನು ಕಂಡುಹಿಡಿದವ್ರೆ ಇವರೇ. ಯಾರು? ವಿಲಿಯಂ ಇಂಥೋವೆನ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ. ಇನ್ನು ಹ್ಯಾನ್ಸ್ ಬರ್ಗರ್, ಇದು ಕೂಡ ನಿಮ್ಗೆ ಜಸ್ಟ್ ಹೇಳಿದ್ದೆ. ಹ್ಯಾನ್ಸ್ ಬರ್ಗರ್ ಏನು ಕಂಡುಹಿಡಿದ್ರು? EEG ಅಂತ ಹೇಳ್ತೀವಿ. EEG ಅಂದ್ರೆ ಏನು? ಇಲೆಕ್ಟ್ರೋ ಎನ್ಸೆಫಲೋಗ್ರಾಮ್. ನಿಮ್ಗೆ ಜಸ್ಟ್ ಹೇಳಿದ್ದೆ. ಎದಕ್ಕೆ ಯೂಸ್ ಮಾಡ್ತಾರೆ ಇದು? ಮೆದುಳಿನ ಒಂದು ಚಟುವಟಿಕೆಯನ್ನು ತಿಳಿಯುವ ಸಲುವಾಗಿ EEGಯನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ನಿಮ್ಗೆ ಜಸ್ಟ್. ಹೌದಾ? ಸೊ ಅದನ್ನು ಕಂಡುಹಿಡಿದ್ರು ಯಾರು? ಹ್ಯಾನ್ಸ್ ಬರ್ಗರು. ಲಕ್ಷ ಬಂತ? ಸ್ಟೆಟೆಸ್ಕೋಪ್ ಯಾರು ಕಂಡುಹಿಡಿದ್ರು? ಸ್ಪಿಗ್ಮೋಮ್ಯಾನೋಮೀಟರ್ ಯಾರು ಕಂಡುಹಿಡಿದ್ರು? ಅಂದರೆ BP ಮಷೀನು, ECG ಮಷೀನು, EEG ಮಷೀನು, ಎಲ್ಲ ಮಷೀನ್ಗಳೇ. ಇದರಿಂದ ನಮ್ಮ ಬಾಡಿಗೆ ಬೇರೆ ಬೇರೆ ಥರದಂಥ ಒಂದು ಚಟುವಟಿಕೆಗಳನ್ನು ಕಂಡು ಹಿಡಿತಾರೆ. ಹೌದಾ? ಸ್ಟೆಟೆಸ್ಕೋಪ್ ಎದಕ್ಕೆ ಯೂಸ್ ಆಗುತ್ತೆ? ಸ್ಟೆಟೆಸ್ಕೋಪ್ ಹೃದಯದ ಬಡಿತ ಅಳೆಯುವ ಸಲುವಾಗಿ ಸ್ಟೆಟೆಸ್ಕೋಪ್ನ ಯೂಸ್ ಮಾಡ್ತಾರೆ. ಕಂಡುಹಿಡಿದವರು ರೇನ್ ಲೆನಾಕ್ ಅಂತಕ್ಕಂಥ ವಿಜ್ಞಾನಿ. BP ಮಷೀನು ಬ್ಲಡ್ ಪ್ರೆಷರು, ECG ಅಂದರೆ ಹೃದಯದ ಬಡಿತ, EEG ಅಂದ್ರೇನು? ಮೆದುಳಿನ ಒಂದು ಚಟುವಟಿಕೆಯನ್ನು ತಿಳಿದುಕೊಳ್ಳೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಕ್ವಶನ್ ಅರ್ಥ ಆಗಿದೆ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 8ನೇ ಕ್ವಶನ್ ನೋಡಿ ಏನು ಹೇಳುತ್ತೆ? ಕೆಂಪು ರಕ್ತ ಕಣಗಳನ್ನು ಎಷ್ಟು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸಂಗ್ರಹಿಸಿ ಇಡುತ್ತಾರೆ? ಈಗ ತಮಗೆಲ್ಲ ಗೊತ್ತಿದೆ, ಬ್ಲಡ್ ಬ್ಯಾಂಕ್ ತಮಗೆಲ್ಲ ಗೊತ್ತಿದೆ. ಹೌದಾ? ಈ ಬ್ಲಡ್ ಬ್ಯಾಂಕ್ನಲ್ಲಿ ಬಹಳಷ್ಟು ದಿವಸಗಳವರೆಗೆ ಏನು ಮಾಡ್ತಾರೆ ಅಂದರೆ ಬ್ಲಡ್ನ ಒಂದು ಸ್ಟಾಕ್ ಮಾಡಿ ಇಟ್ಟಿರ್ತಾರೆ. ಆ ಬ್ಲಡ್ ಅದರಲ್ಲೇ ಕೆಂಪು ರಕ್ತ ಕಣಗಳನ್ನು ಎಷ್ಟು ಡಿಗ್ರಿ ಸೆಲ್ಸಿಯಸ್ವರೆಗೂ ಇಟ್ಟಾಗ ಜಾಸ್ತಿ ದಿವಸ ಇಡೋಕ್ಕಾಗುತ್ತೆ ಬ್ಲಡ್ ಬ್ಯಾಂಕ್ನಲ್ಲಿ? ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ? 1 ಡಿಗ್ರಿ ಸೆಲ್ಸಿಯಸ್, 6 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಕಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 1 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ನೋಡಿ, ಕೆಂಪು ರಕ್ತ ಕಣ ಅಂದರೆ RBC ಅಂತ ಏನು ಹೇಳ್ತೀವಲ್ಲ ನಾವು. RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್. ಇವುಗಳನ್ನು ಸ್ಟಾಕ್ ಮಾಡಿ ಬ್ಲಡ್ ಬ್ಯಾಂಕ್ನಲ್ಲಿ ಇಡ್ತಾರೆ. ಅಂದರೆ ಅದರ ಒಂದು ಇಡ್ತಕ್ಕಂಥ ಒಂದು ಸ್ಥಳ ಟೆಂಪ್ರೇಚರ್ ಎಷ್ಟು ಇರಬೇಕಪ್ಪ ಅಂದರೆ 1 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಫ್ರಿಜ್ ಥರನೇ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಆ ಇನ್ಸ್ಟ್ರೂಮೆಂಟ್ನಲ್ಲಿ ಏನು ಮಾಡ್ತಾರೆ? ಬ್ಲಡ್ಗಳನ್ನು ಬೇರೆ ಬೇರೆ ಆಗಿರ್ತಕ್ಕಂಥ ಬ್ಲಡ್ ಗ್ರೂಪ್ಗಳ ಒಂದು ಬ್ಲಡ್ಗಳನ್ನು ಅವ್ರು ಏನು ಮಾಡ್ತಾರೆ? ಸ್ಟಾಕ್ ಮಾಡಿ ಬ್ಲಡ್ ಬ್ಯಾಂಕ್ನಲ್ಲಿ ಇಟ್ಟಿರ್ತಾರೆ. ಓಕೆ, ಎಷ್ಟಿರಬೇಕು? 1 ಡಿಗ್ರಿ ಸೆಲ್ಸಿಯಸ್. ಇದೇ ಥರ 6 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೂಡ ಇರ್ತಾರೆ. ಏನಿರ್ತಾರೆ? WBC ಅಂದರೆ ಬಿಳಿ ರಕ್ತ ಕಣಗಳು, ಅವುಗಳನ್ನು ಕೂಡ ಸ್ಟಾಕ್ ಮಾಡಿರ್ತಾರೆ ಬ್ಲಡ್ ಬ್ಯಾಂಕ್ನಲ್ಲಿ. WBC ಕೂಡ ಸಿಗುತ್ತೆ, RBC ಸಿಗುತ್ತೆ, ಪ್ಲಾಸ್ಮಾ ಸಿಗುತ್ತೆ, ಪ್ಲೇಟ್ಲೆಟ್ಸ್ ಸಿಗುತ್ತೆ. ಹೌದಾ? ಸೊ ಪ್ರತಿಯೊಂದೆಲ್ಲ ಸಿಗ್ತಾ ಇರ್ತೇವೆ ಬ್ಲಡ್ ಬ್ಯಾಂಕ್ನಲ್ಲಿ. ತಮ್ಗೆ ಏನು ಬೇಕು ಅದನ್ನು ತಾವು ದುಡ್ಡು ಕೊಟ್ಟು ತಗೊಳ್ಳೋದು ಅಷ್ಟೇ ಕೆಲಸ. ಸೊ 6 ಡಿಗ್ರಿ ಸೆಲ್ಸಿಯಸ್ ಎದಕ್ಕೆ ಯೂಸ್ ಮಾಡ್ತಾರೆ? WBC. 1 ಡಿಗ್ರಿ ಸೆಲ್ಸಿಯಸ್ ಎದಕ್ಕೆ ಯೂಸ್ ಮಾಡ್ತಾರೆ? RBC. ಇನ್ನು ಈ 0 ಸೆಲ್ಸಿಯಸ್ನಲ್ಲಿ ಯಾವುದೇ ರೀತಿ ಬ್ಲಡ್ಗಳನ್ನು ಸ್ಟಾಕ್ ಮಾಡೋಕ್ಕೆ ಆಗಲ್ಲ. ಓಕೆ, ಯಾಕಂದರೆ ಬ್ಲಡ್ ಪೂರ್ತಿಯಾಗಿ ಸಾಲಿನಲ್ಲಿ ಕನ್ವರ್ಟ್ ಆಗಿಬಿಡುತ್ತೆ. ಓಕೆ, ಆ ಥರ ಆಗೋದು ಬಿಟ್ಟರೆ ಅದು ಬ್ಲಡ್ ಸ್ಟಾಕ್ ಮಾಡಿದ್ರು ಕೂಡ ಅದು ಯೂಸ್ ಆಗಲ್ಲ ಅಂತ ಹೇಳ್ತಾರೆ. ಓಕೆ, ಕ್ವಶನ್ ಅರ್ಥ ಆಯ್ತಾ? ಕೆಂಪು ರಕ್ತ ಕಣಗಳನ್ನು ಎಷ್ಟು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಸಂಗ್ರಹಿಸಿ ಇಡ್ತಾರಪ್ಪ ಅಂದರೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿ ಒಂದು ಸಂಗ್ರಹಣೆ ಮಾಡಿ ಇಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 9. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 9 ನೋಡಿ. ತಮಗೆಲ್ಲ ಗೊತ್ತೇ ಇದೆ, ಬ್ಲಡ್ ಅಂದ ಕೂಡಲೇ ಬ್ಲಡ್ಡು ನಮಗೆ ಕೇವಲ ನಮ್ಮ ಮನುಷ್ಯರಲ್ಲಿ ಅಂದರೆ ಮಾನವ ಜೀವಲಿ ಏನು ಸಿಗುತ್ತೆ? ನಮಗೆ ಕೆಂಪು ಬಣ್ಣದ ರಕ್ತ ನೋಡೋಕ್ಕೆ ಸಿಗುತ್ತೆ. ಇದೇ ಥರ ಹಸಿರು ಬಣ್ಣದ ರಕ್ತ ಕಂಡು ಬರ್ತಕ್ಕಂಥ ಜೀವಿ ಕೂಡ ಸಿಗುತ್ತೆ. ಹಳದಿ ಬಣ್ಣದ ರಕ್ತಗಳಿರ್ತಕ್ಕಂಥ ಜೀವಿಗಳು ಕೂಡ ಸಿಗುತ್ತೆ. ನೀಲಿ ಬಣ್ಣದ ಜೀವಿಗಳು
ಜೀವಿಗಳು ಕೂಡ ಸಿಗುತ್ತೆ. ಅದನ್ನ ಬಿಟ್ಟರೆ ನೇರಳೆ ಬಣ್ಣದ ರಕ್ತ ಕೂಡ ಇರುತ್ತೆ. ಅದು ಯಾವ ಥರ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಇಲ್ಲಿ. ಹಸಿರು ಬಣ್ಣದ ರಕ್ತ ಕಂಡು ಬರುವ ಜೀವಿ ಯಾವುದು? ಹಸಿರು ಬಣ್ಣದ ಒಂದು ರಕ್ತ ಕೂಡ ಕಂಡು ಬರುತ್ತೆ. ಅದೆಲ್ಲಿರುತ್ತಪ್ಪ ಅಂದರೆ ಆಪ್ಷನ್ ನೋಡಿ. ಉಪ್ಪು ನೀರಿನ ಜೀವಿ, ಬಿಟಲ್ಸ್, ಜೇಡ, ಬಟಾಣಿ, ಹುಳ. ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಯಾವುದಪ್ಪ ಅಂದರೆ ಉಪ್ಪು ನೀರಿನ ಜೀವಿ ಅಂತ ಹೇಳ್ತೀವಿ. ಉಪ್ಪು ನೀರಿನಲ್ಲಿ ಜಾಸ್ತಿ ಯಾವ ಪ್ರಾಣಿಗಳು ಬದುಕ್ತವೆ? ಅದರಲ್ಲಿ ಏನಾಗ್ತಾ ಇರುತ್ತೆ, ಈ ಒಂದು ಹಸಿರು ಬಣ್ಣದ ರಕ್ತಗಳು ಕಂಡು ಬರುತ್ತೆ. ಇದಲ್ಲದೆ ಈ ಉಪ್ಪು ನೀರಿನ ಜೀವಿಗಳು ಅಲ್ಲದೆ ಇನ್ನೂ ಕೆಲವೊಂದು ಜೀವಿಗಳು ಬರುತ್ತೆ. ಆ ಜೀವಿಗಳು ಯಾವಪ್ಪ ಅಂದರೆ ವಲಯವಂತಹದಲ್ಲಿರ್ತಕ್ಕಂಥ ಜೀವಿಗಳಾಗಿರ್ತವೆ. ಅವುಗಳಲ್ಲಿ ಕೂಡ ಒಂದು ಹಸಿರು ಬಣ್ಣದ ರಕ್ತ ಬರುತ್ತೆ. ಆಮೇಲೆ ಖಂಡಮಯ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಜೀವಿಗಳು ಅಲ್ಲಿ ಕೂಡ ಬರುತ್ತೆ. ಅದ್ರ ಬಿಟ್ಟರೆ ಲೀಚ್ ಅಲ್ಲಿ ನೋಡಿರ್ಬೋದಲ್ಲ, ಲ್ಯಾಬ್ನಲ್ಲಿ ಇರುತ್ತೆ ಲೀಚ್, ತಮ್ಮ ಸೈನ್ಸ್ ಲ್ಯಾಬ್ನಲ್ಲಿ, ಹೌದಾ? ಸೊ ಆ ಲೀಚ್ ಕೂಡ ಏನು ಬರುತ್ತೆ, ಹಸಿರು ಬಣ್ಣದ ರಕ್ತ ಕೂಡ ಅದರಲ್ಲಿ ಕಂಡು ಬರುತ್ತೆ. ಓಕೆ, ಸೊ ನಿಮಗೆ ಅಲ್ಲಿ ಆಪ್ಷನ್ ಯಾವ ಥರ ಕೊಟ್ಟಿರ್ತಾರೆ ಆ ಥರ ನೀವು ಅಲ್ಲಿ ಚಾಯ್ಸ್ ಮಾಡಿ. ನಮಗೆ ಇಲ್ಲಿ ಕೊಟ್ಟಿರೋದು ಉಪ್ಪು ನೀರಿನ ಜೀವಿ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ನಾವು ಇದನ್ನೇ ರೈಟ್ ಹಾಕಬೇಕಾಗುತ್ತೆ. ನಿಮ್ಗೆ ಏನಾದರೂ ವಲಯವಂತಿರೋ ಕೊಟ್ಟಿದ್ದರೆ ಅದನ್ನು ರೈಟ್ ಹಾಕಿ, ಖಂಡಮಯ ಅಂತ ಕೊಟ್ಟಿದ್ರೆ ಅದನ್ನು ರೈಟ್ ಹಾಕಿ, ಆಮೇಲೆ ಲೀಚ್ ಏನಾದರೂ ಕೊಟ್ಟಿದ್ರೆ ಲೀಚ್ ಅಂತಕ್ಕಂಥದ್ದನ್ನ ರೈಟ್ ಹಾಕ್ಬೋದು. ಇನ್ನು ಸೆಕೆಂಡ್ ಆಪ್ಷನು ಬಿಟಲ್ಸ್. ಸೊ ಬಿಟಲ್ಸ್ನಲ್ಲಿ ಕಂಡು ಬರೋದು ಯಾವುದಪ್ಪ ಅಂದರೆ ಹಳದಿ ಬಣ್ಣದ ರಕ್ತ ಕಂಡು ಬರುತ್ತೆ. ಹಳದಿ ಬಣ್ಣದ ರಕ್ತ ಕಂಡು ಬರ್ತಕ್ಕಂಥ ಜೀವಿ ಯಾವುದಪ್ಪ ಅಂದರೆ ಬಿಟಲ್ಸ್ ಅಂತಾನೆ ಹೇಳ್ತೀವಿ. ಅದೇ ಥರ ಜೇಡರ ಹುಳ, ಜೇಡ ಯಾವ ಕಂಡು ಬರುತ್ತೆ? ತಾವೆಲ್ಲ ಫಿಲ್ಮ್ಗಳೆಲ್ಲ ನೋಡಿರ್ಬೋದು. ಹಿಂದಿ ಫಿಲ್ಮ್ಸು, ಬಾಲಿವುಡ್ ಫಿಲ್ಮ್ಸು, ಹಾಲಿವುಡ್ ಫಿಲ್ಮ್ಸ್ ತಾವೆಲ್ಲ ನೋಡಿರ್ಬೋದು. ಯಾವ ಥರ ಕಲರ್ ಇರುತ್ತೆ? ನೀಲಿ ಬಣ್ಣದ ರಕ್ತ ಇರುತ್ತೆ. ಲಕ್ಷದಲ್ಲಿ ಇಟ್ಕೊಳ್ಳಿ, ನೀಲಿ ಬಣ್ಣದ ರಕ್ತ ಕಂಡು ಬರ್ತಕ್ಕಂಥ ಜೀವಿ ಯಾವುದಪ್ಪ ಅಂದರೆ ಜೇಡರ ಹುಳ. ಇದಷ್ಟೇ ಅಲ್ಲ, ಇದು ಬಿಟ್ಟರೆ ಇನ್ನೂ ಬರುತ್ತೆ, ಆಕ್ಟೋಪಸ್ ಬರುತ್ತೆ, ಹೌದಾ? ಆಕ್ಟೋಪಸ್ನಲ್ಲಿ ಕೂಡ ನೀಲಿ ಬಣ್ಣ ಇರುತ್ತೆ. ಆಮೇಲೆ ಕ್ರಿಸ್ಟಾಸಿಯನ್ಸ್ ಬರುತ್ತೆ. ಇದು ಕೂಡ ಒಂದು ಜೀವಿ, ಇದರಲ್ಲಿ ಕೂಡ ಒಂದು ನೀಲಿ ಬಣ್ಣದ ರಕ್ತ ಕಂಡು ಬರುತ್ತೆ. ಇನ್ನು ಬಟಾಣಿ ಹುಳ ಬರುತ್ತೆ, ಲಾಸ್ಟ್ ಬಟಾಣಿ ಹುಳ ಅಥವಾ ಬ್ರಾಕಿಯೋಪೈಡ್ಸ್ ಅಂತ ಬರುತ್ತೆ. ಇನ್ನೊಂದು ಬ್ರಾಕಿಯೋಪೈಡ್ಸ್. ಸೊ ಇದರಲ್ಲಿ ಕೂಡ ಯಾವ ಥರ ಬರುತ್ತಪ್ಪ ಅಂದರೆ ನೇರಳೆ ಬಣ್ಣದ ರಕ್ತ ಈ ಜೀವಿಗಳಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀವಿ. ಯಾವುದು? ಬಟಾಣಿ ಹುಳ ಆಗಿರ್ಬೋದು, ಆಮೇಲೆ ಬ್ರಾಕಿಯೋಪೈಡ್ಸ್ ಅಂತ ಇರ್ಬೋದು. ಇದರಲ್ಲೆಲ್ಲ ನೇರಳೆ ಬಣ್ಣದ ರಕ್ತ ಕಂಡು ಬರುತ್ತೆ. ಓಕೆ, ಲಕ್ಷಣದಲ್ಲಿ ಬಂತ ಹಸಿರು ಬಣ್ಣದ ರಕ್ತ ಇರತಕ್ಕಂಥ ಜೀವಿಗಳು ಕಂಡು ಬರುತ್ತೆ. ಹಳದಿ, ನೀಲಿ ಮತ್ತು ನೇರಳೆ. ಜಸ್ಟ್ ತಾವು ಎಕ್ಸಾಂಪಲ್ಗಳನ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಹಸಿರು ಬಣ್ಣ ಅಂದ್ಕೂಲ ಯಾವುದು? ಉಪ್ಪು ನೀರಿನ ಜೀವಿ. ಹಳದಿ ಬಣ್ಣ ಅಂದರೆ ಯಾವುದು? ಬಿಟಲ್ಸು. ನೀಲಿ ಬಣ್ಣ ಜೇಡ, ಆಕ್ಟೋಪಸ್ ಮತ್ತು ಕ್ರಿಸ್ಟಾಸಿಯನ್ಸು. ಆಮೇಲೆ ನೇರಳೆ ಬಣ್ಣದ ರಕ್ತ ಇದರಲ್ಲಿ ಬಟಾಣಿ ಹುಳ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಒಂದು ಪ್ರಶ್ನೆಯ ಆನ್ಸರ್. ನೆಕ್ಸ್ಟ್ ಕ್ವಶನ್ 10ನೇದು. ಈ ಪಾರ್ಟ್ ಸೆಕೆಂಡಲ್ಲಿ ಈ ಲಾಸ್ಟ್ ಕ್ವಶನ್ ನೋಡಿ. ಇನ್ನು ಕ್ವಶನ್ ಆದ ಕೂಡಲೇ ಸ್ಟಾಪ್ ಮಾಡ್ತೀನಿ, ಮತ್ತೆ ಮುಂದಿನ ಕ್ಲಾಸ್ಲಿ ನಿಮಗೆ ಭೇಟಿ ಆಗ್ತೀನಿ. 10ನೇ ಕ್ವಶನ್ ಹೇಳ್ತೀನಿ ನೋಡಿ. ಮೂತ್ರದ ಹಳದಿ ಬಣ್ಣಕ್ಕೆ ಕಾರಣವಾದ ರಸಾಯನ. ನೋಡಿ, ನಾವು ಮೂತ್ರವನ್ನು ವಿಸರ್ಜನೆ ಮಾಡ್ತೀವಿ, ಅವಾಗ ಕೆಲವೊಂದು ಟೈಮ್ನಲ್ಲಿ ಜಾಸ್ತಿ ಇರೋದು ವೈಟ್ ಕಲರೇ, ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ಅದು ಹಳದಿ ಬಣ್ಣದಲ್ಲಿ ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ. ತಮಗೆಲ್ಲ ಅಬ್ಸರ್ವೇಷನ್ ಆಗಿರ್ಬೋದು, ತಮಗೂ ಎಲ್ಲರಿಗೂ ಅಬ್ಸರ್ವೇಷನ್ ಆಗಿರುತ್ತೆ. 99% ಎಲ್ಲರಿಗೂ ಅಬ್ಸರ್ವೇಷನ್ ಇರುತ್ತೆ. ಆ ಒಂದು ಹಳದಿ ಬಣ್ಣಕ್ಕೆ ಕಾರಣವಾಗಿರತಕ್ಕಂಥ ರಸಾಯನ ಯಾವುದು? ಆಪ್ಷನ್ ನೋಡಿ. ಯುರೋಕ್ರೋಮ್, ಅಮೋನಿಯಾ, ಯುರಾನೈಡ್ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಇದಕ್ಕೆ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಯುರೋಕ್ರೋಮ್ ಅಂತಕ್ಕಂಥ ಒಂದು ಕೆಮಿಕಲು ಹ್ಯೂಮನ್ ಬಾಡಿನಲ್ಲಿ ಇರುತ್ತೆ. ಅದರಿಂದ ಏನಾಗುತ್ತೆ, ಈ ಮೂತ್ರ ಹಳದಿ ಬಣ್ಣದಲ್ಲಿ ಕನ್ವರ್ಟ್ ಆಗುತ್ತೆ. ಆಪ್ಷನ್ ಯಾವುದು? ಯುರೋಕ್ರೋಮ್ ಅಂತಕ್ಕಂಥ ಕೆಮಿಕಲ್ಸು. ಇನ್ನು ಉಳಿದ ಈ ಅಮೋನಿಯಾ ಆಗಿರ್ಬೋದು ಅಥವಾ ಯುರಾನೈಡ್ ಆಗಿರ್ಬೋದು, ಇದು ಮೂತ್ರದ ಒಂದು ವಾಸನೆಗೆ ಕಾರಣವಾಗಿರ್ತಕ್ಕಂಥ ಒಂದು ಕೆಮಿಕಲ್ಸ್ ಅಂತಲೇ ಹೇಳ್ತೀವಿ. ಮೂತ್ರದ ವಾಸನೆಗೆ ಕಾರಣವಾದಂಥ ಕೆಮಿಕಲ್ಸ್ ಯಾವಪ್ಪ ಅಂದರೆ 2 ಅಮೋನಿಯಾ ಇರ್ಬೋದು ಮತ್ತು ಯುರಾನೈಡ್ ಇರ್ಬೋದು. ನೀವೇನಾದರೂ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ನೋಡಿರ್ಬೋದು. ಸಿಟಿನಲ್ಲಿ ಬಸ್ ಸ್ಟ್ಯಾಂಡ್ ಇರುತ್ತಲ್ಲ ಟಾಯ್ಲೆಟ್ಗಳು, ಪಬ್ಲಿಕ್ ಟಾಯ್ಲೆಟ್ಸ್, ಹೌದಾ? ಸೊ ಪಬ್ಲಿಕ್ ಟಾಯ್ಲೆಟಲ್ಲಿ ಜಾಸ್ತಿ ಸ್ಮೆಲ್ ಬರೋದೇ ಈ ಒಂದು ಅಮೋನಿಯಾ ಇಲ್ಲಾಂದರೆ ಯುರಾನೈಡ್. ರೀಸನ್ನೇ ಇದೆ. ಯಾವ ಕೆಮಿಕಲ್ ಇರುತ್ತೆ ಅಲ್ಲಿ? ಯಾವುದು? ಅಮೋನಿಯಾ ಮತ್ತು ಯುರಾನೈಡ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಈ ಒಂದು ಜೀವನ ಪ್ರಕ್ರಿಯೆ ಪಾರ್ಟ್ ಸೆಕೆಂಡಲ್ಲಿ ಮತ್ತೆ ಈ ಒಂದು 10 ಕ್ವಶನ್ ತಗೊಂಡಿದ್ದೀವಿ ನಾವು ನಿಮಗೋಸ್ಕರ.
ಸೊ ಇದೇ ಥರ ನಿಮಗೆ ಪಾರ್ಟ್ 3ನಲ್ಲಿ ಕೂಡ ಬರುತ್ತೆ. ಓಕೆ, ಇನ್ನು ಮತ್ತೆ ರಿಪೀಟ್ ಆಗಿ ಒಂದೊಂದು ಕ್ವಶನ್ ಹೋಗೋಣ. ಜಸ್ಟ್ 10 ನೋಡಿದ್ದೀವಿ. ಮೂತ್ರ ಹಳದಿ ಬಣ್ಣಕ್ಕೆ ಕಾರಣವಾದ ರಸಾಯನ ಯಾವಪ್ಪ ಅಂದರೆ ಯುರೋಕ್ರೋಮು. ಓಕೆ, ನೆಕ್ಸ್ಟ್ 9th ಕ್ವಶನ್ ಹೇಳುತ್ತೆ ಹಸಿರು ಬಣ್ಣದ ರಕ್ತ ಕಂಡುಬರುವ ಜೀವಿ ಯಾವುದಪ್ಪ ಅಂದರೆ ಉಪ್ಪು ನೀರಿನ ಜೀವಿ ಅಂತ ಹೇಳ್ತೀವಿ. ಇನ್ನು ಇದೇ ಥರ 8ನೇ ಕ್ವಶನ್ನು ಕೆಂಪು ರಕ್ತ ಕಣಗಳನ್ನು ಎಷ್ಟು ಡಿಗ್ರಿ ಸೆಲ್ಸಿಯಸ್ದಲ್ಲಿ ಸಂಗ್ರಹಿಸಿ ಇಡುತ್ತಾರೆ? ಎಷ್ಟು? 1 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸಂಗ್ರಹಿಸಿ ಇಡುತ್ತಾರೆ. 7ನೇ ಕ್ವಶನ್ ಏನು ಹೇಳುತ್ತೆ ಸ್ಟೆಥೆಸ್ಕೋಪ್ ಕಂಡು ಹಿಡಿದ ವಿಜ್ಞಾನಿ ಲೆನಾಕ್ ಅಂತಕ್ಕಂಥ ವಿಜ್ಞಾನಿ ಕಂಡು ಹಿಡಿದಿದ್ದಾರೆ. 6ನೇ ಕ್ವಶನು ಪೆರಿಕಾರ್ಡಿಯಂ ಎಂದರೆ ಹೃದಯದ ಹೊರಪದರು ಅಂತ ಹೇಳ್ತೀವಿ. 5ನೇ ಕ್ವಶನ್ನು ಆಗ ತಾನೇ ಜನಿಸಿದ ಮಗುವಿನ ಮೆದುಳಿನ ತೂಕ ಎಷ್ಟಿರುತ್ತೆ? 350 ಗ್ರಾಮ್ ಇರುತ್ತೆ. 4ನೇ ಕ್ವಶನು ಅಲ್ಝೈಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತೆ? ಯಾವುದರ ಕೊರತೆ? ಅಸಿಟೈಲ್ ಕೋಲಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಒಂದು ಕೊರತೆಯಿಂದ ಈ ಅಲ್ಝೈಮರ್ ಕಾಯಿಲೆ ಉಂಟಾಗುತ್ತೆ. ಇದು ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ. ಇನ್ನು 3ನೇ ಪ್ರಶ್ನೆ ಮೆದುಳಿನ ಚಟುವಟಿಕೆಗಳನ್ನು ತಿಳಿಯಲು ಬಳಸುವ ಸಾಧನ ಯಾವುದು? EEG ಇಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್. ಇ ಅಂದರೆ ಇಲೆಕ್ಟ್ರೋ, ಇ ಅಂದರೆ ಎನ್ಸೆಫೆಲೋ, ಜಿ ಅಂದರೆ ಗ್ರಾಮು, ಎಲ್ಲ ಕೂಡಿ ಇಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ ಹೇಳ್ತೀವಿ. ಓಕೆ, 2ನೇ ಕ್ವಶನು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ನೀಡುವ ನರವ್ಯೂಹದ ಘಟಕ ಯಾವುದು? ಕಾರ್ಯನಿರ್ವಾಹಕಗಳು. ಅದಕ್ಕೆ ಇಂಗ್ಲೀಷ್ನಲ್ಲಿ ಇಫೆಕ್ಟರ್ ಅಂತ ಹೇಳ್ತೀವಿ, ಇಫೆಕ್ಟರ್ಸ್. ಓಕೆ, ಮೊದಲನೇ ಪ್ರಶ್ನೆ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು ಯಾವುದು? ಎಲ್ಲ ಜಾಂಡಿಸ್ ಆಗಿರುತ್ತೆ, ಅಜೀರ್ಣ ಆಗಿರುತ್ತೆ, ಮಲಬದ್ಧತೆ ಆಗಿರುತ್ತೆ. ಸೊ ಎಲ್ಲವೂ ಕೂಡ ಏನಾಗುತ್ತೆ ಒಂದು ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗಳಂತಾನೆ ಹೇಳ್ತೀವಿ. ಸೊ ಇದೇ ಥರ ನಿಮಗೆ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಪಾರ್ಟ್ ಥರ್ಡ್ ಒಂದು ಕ್ಲಾಸ್ನಲ್ಲಿ ಇದಕ್ಕಿಂತ ಜಾಸ್ತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ತೆಗೆದುಕೊಂಡು ತಮಗೆ ಒಂದು ಕ್ಲಾಸ್ನಲ್ಲಿ ಹಾಜರಾಗ್ತೀವಿ. ಅಲ್ಲಿವರೆಗೂ ಈ ಒಂದು ಪ್ರಶ್ನೆಗಳನ್ನು ತಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಹಾಕಿ ಮತ್ತು ರಿಪೀಟ್ ಆಗಿ ನೋಡಿ. ತಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ಯಾರಾದರೂ ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿಗೆ ಮುಗಿಸ್ತೀವಿ. ಮತ್ತೆ ಸಿಗ್ತೀವಿ. ನಮಸ್ತೆ, ಥ್ಯಾಂಕ್ ಯು.